पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ. ಗುರುಭ್ಯೋ ನಮಃ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಸಂಸ್ಥೆ ಒಂದಾಗಿರುವ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಬೆಂಗಳೂರು ಸಂಸ್ಥೆಯು 2000 ಇಸವಿಯಲ್ಲಿ ಮಂತ್ರಾಲಯ ಕಲ್ಪವೃಕ್ಷ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಹಿಂದಿನ ಪೀಠಾಧಿಪತಿಗಳಾಗಿರುವಂಥ ನಡೆದಾಡುವ ರಾಯರೇ ಎಂದು ಪ್ರಸಿದ್ಧವಾಗಿರುವ ಪರಮಪೂಜ್ಯ ಶ್ರೀ 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 108 ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಹಾಗೂ ಅಧೋಕ್ಷಜ ಪೇಜಾವರ ಮಠದ ಹಿಂದಿನ ಹಿರಿಯ ಪೀಠಾಧಿಪತಿಗಳಾಗಿರುವಂಥ ಪ್ರಾತಸ್ಮರಣೀಯ ಪರಮಪೂಜ್ಯ ಶ್ರೀ ಶ್ರೀ 108 ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಹಾಗೂ ಜಸ್ಟಿಸ್ ವೆಂಕಟಾಚಲಯ್ಯನವರ ಅಮೃತ ಹಸ್ತದಿಂದ ಹಾಗೂ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕರಾದ ಗಾನ ಕಲಾಭೂಷಣ ಡಾಕ್ಟರ್ R.K. ಪದ್ಮನಾಭನ್ ಅವರ ಅಮೃತ ಹಸ್ತದಿಂದ ಪ್ರಾರಂಭವಾಗಿರುವುದು ತುಂಬ ಶ್ಲಾಘನೀಯ ವಿಷಯ. 2000ದಿಂದ ಈವರೆಗೂ ಕೂಡ ಕಲೆ, ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಬೆಳೆಸುವ ಮೂಲ ಉದ್ದೇಶ ಇಟ್ಟುಕೊಂಡಿರುವುದು ನಮಗೆಲ್ಲರಿಗೂ ಸಂತಸದ ವಿಷಯ. ಈ ಸಂಸ್ಥೆಯು ಹಲವಾರು ಎಲೆಮರೆ ಕಾಯಿ ಆಗಿರುವ ವೈದ್ಯಕೀಯ ವಿಭಾಗ, ಶೈಕ್ಷಣಿಕ ವಿಭಾಗ, ಸಾಂಸ್ಕೃತಿಕ ವಿಭಾಗ, ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಧನೆ ಮಾಡಿದಂತಹ ಎಷ್ಟೋ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡಿರುವ ಹೆಗ್ಗಳಿಕೆ ಈ ಸಂಸ್ಥೆಯದಾಗಿದೆ. ಈ ಸಂಸ್ಥೆಯು ಸಾವಿರಾರು ಕಾರ್ಯಕ್ರಮಗಳಲ್ಲಿ ನೃತ್ಯ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಕೊಟ್ಟು ಅದರಲ್ಲಿ ಬರುವಂಥ ಅಲ್ಪ ಸ್ವಲ್ಪ ಸಂಭಾವನೆಯನ್ನು ಕೂಡಿಟ್ಟುಕೊಂಡು ಯಾವ ಸರ್ಕಾರದ ನೆರವೂ ಇಲ್ಲದೆ ಉತ್ತಮ ಕೈಕರ್ಯಗಳನ್ನು ಮಾಡುತ್ತಿದೆ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ, ಆರ್ಥಿಕವಾಗಿ ಹಿಂದುಳಿದವರಿಗೆ ಆರ್ಥಿಕ ನೆರವಿರಬಹುದು ಹಾಗೂ ಇನ್ನೂ ಹಲವಾರು ಕೈಕರ್ಯಗಳನ್ನು ಮಾಡುತ್ತಿರುವ ಈ ಸಂಸ್ಥೆಗೆ ನಿಜವಾಗೂ ಹೆಗ್ಗಳಿಕೆ ವಿಷಯ. ಪ್ರಧಾನವಾಗಿ 2000ದಿಂದ ಈವರೆಗೂ ಬಹಳಷ್ಟು ಕೈಕರ್ಯಗಳನ್ನು ಮಾಡುತ್ತಾ 24ನೇ ವರ್ಷ ತುಂಬಿ 25ನೇ ವರ್ಷದ ವಸಂತಕ್ಕೆ ಕಾಲಿಟ್ಟಿದೆ. ಗೌರಿ ನಾಗರಾಜ್ ಅವರು ಮಂತ್ರಾಲಯದ ಸುಬುಧೇಂದ್ರ ಸ್ವಾಮಿಗಳ ಮಠದ ಹೆಣ್ಣು ಮಗಳೆಂದೇ ಪ್ರಖ್ಯಾತಿ ಹೊಂದಿದ್ದಾರೆ. ಇವರು ವಿಶಾಲ ಹೃದಯಗಳು ಮತ್ತು ಯಾವುದೇ ಮೂಲೆಯಲ್ಲಿ ಯಾವುದೇ ಪ್ರತಿಭೆ ಅಡಗಿದ್ದರೂ ಅದನ್ನು ಬಿಡದೆ ಹೊರತರುವಂಥ ಛಾತಿ ಉಳ್ಳವರಾಗಿದ್ದಾರೆ. ಇವರು ನನ್ನ ಆತ್ಮೀಯ ಗೆಳತಿಯಾಗಿರುವುದು ನನಗೆ ಸಂತಸದ ವಿಷಯವಾಗಿದೆ. ಇವರ 25ನೇ ವರ್ಷದ ವಾರ್ಷಿಕೋತ್ಸವ ಸಂತೋಷವಾಗಿ, ಆನಂದವಾಗಿ ಮತ್ತು ಯಾವುದೇ ವಿಘ್ನಗಳು ಇಲ್ಲದೆ ನಡೆಯಲೆಂದು ಹಾರೈಸುವ ಅವರ ಪ್ರೀತಿಯ ಗೆಳತಿ ರಮಾ ವಾದಿರಾಜ್, ಯಲಹಂಕ ಉಪನಗರ, ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಉಪಾಧ್ಯಕ್ಷರು. ನಮಸ್ಕಾರಗಳು.